ಎಲ್ಲ 9th FA1 ಎಕ್ಸಾಮ್ಗೋಸ್ಕರ ಪ್ರಿಪ್ರೇಷನ್ ಮಾಡ್ತಿರುವಂಥ ಎಲ್ಲ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಸೊ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಸೊ FA1 ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಸೈನ್ಸ್ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡಿ ಅಂತ ಕೇಳ್ತಿದ್ರೆ, ಸೊ ಹಾಗೆ ವಿತ್ ಆನ್ಸರ್ ಕೀ ಆನ್ಸರ್ನು ಕೂಡ ಕೊಡಿ ಅಂತ ಕೇಳ್ತಿದ್ರು. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತೀನಿ. ಸೊ ಈ ಒಂದು ಕ್ವಶನ್ ಪೇಪರ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಅಂತಲೇ ಹೇಳ್ಬೋದಾಗಿದೆ. ಫಿಕ್ಸ್ ಕ್ವಶನ್ಸ್ಗಳು ಬರುತ್ತಂತಲೇ ಹೇಳ್ಬೋದಾಗಿದೆ. ಸೊ ಇದರಲ್ಲಿರುವಂಥ ಅಷ್ಟು ಕ್ವಶನ್ಸ್ನ ಓದ್ಕೊಂಡು ಹೋದರೆ ಈಸಿಯಾಗಿ ನೀವು ಪಾಸಿಂಗ್ ಮಾರ್ಕ್ಸ್ನ ತೆಗಿಬೋದು. ಇದರಲ್ಲಿರುವಂಥ ಎಲ್ಲ ಕ್ವಶನ್ಸ್ಗಳನ್ನು ಒಂದು ಬಿಡ್ದಿತ್ತು ನೀವು ಎಲ್ಲ ಕ್ವಶನ್ಸ್ಗಳನ್ನು ಕಲ್ತ್ಕೊಂಡು ಹೋಗಿದರೆ, ಸೊ ನೀವು ಈಸಿಯಾಗಿ 20 ಔಟ್ ಆಫ್ 20 ಮಾರ್ಕ್ಸ್ನು ತೆಗಿಬೋದಾಗಿರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇದರಲ್ಲಿರುವಂಥ ಕ್ವಶನ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದಾವೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇದರಲ್ಲಿರುವಂಥ 1 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, MCQ ಆಗಿರ್ಬೋದು, ಹಾಗೆ 2 ಮಾರ್ಕ್ಸ್ ಆಗಿರ್ಬೋದು, 3 ಮಾರ್ಕ್ಸ್ ಆಗಿರ್ಬೋದು, ಹಾಗೆ ಈ ಡ್ರಾಯಿಂಗ್ ಆಗಿರ್ಬೋದು, ಚಿತ್ರ ಬಿಡಿಸೋದಿರುತ್ತಲ್ಲ, ಸೊ ಯಾವುದಾದ್ರೂ ಒಂದು ಚಿತ್ರವನ್ನು ಬಿಡಿಸಿ ಅಂತ ಕೊಟ್ಟಿರ್ತಾರೆ, ಸೊ ಅದು ಆಗಿರ್ಬೋದು. ಸೊ ಎಲ್ಲದೂ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್. ಸೊ ಡಿಸ್ಕಸ್ ಮಾಡ್ತಾ ಬರೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಬಂದುಬಿಟ್ಟು ಇಲ್ಲಿ 9ನೇ ತರಗತಿ ಅಂತ ಮೆನ್ಷನ್ ಮಾಡಿದರೆ ವಿಜ್ಞಾನ ನೋಡ್ತಾ ಇರ್ಬೋದು 20 ಮಾರ್ಕ್ಸಿಗೆ. ಸೊ ಎಕ್ಸಾಮ್ ಬಂದುಬಿಟ್ಟು 20 ಮಾರ್ಕ್ಸಿಗೆ ಇರುತ್ತೆ. ಸೊ 2 into 1 ಅಂದರೆ 2 MCQ ಕ್ವಶನ್ಸ್ ಕೊಟ್ಟಿರ್ತಾರೆ, ಅಂದರೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ. ಸೊ ಮೊದಲನೇ ಕ್ವಶನ್ ನೋಡಿದ್ರೆ, ಈ ಕೆಳಗಿನವುಗಳಲ್ಲಿ ಉತ್ಪತನ ಹೊಂದಬಲ್ಲ ವಸ್ತು ಯಾವುದು ಅಂತ ಕೇಳಿದರೆ, ಸೊ ಇದಕ್ಕೆ ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ನೆಫ್ರಾಲಿನ ಗುಳಿಗೆ ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ಸಿ ಆಪ್ಷನ್. ನೀವು ಕ್ವಶನ್ಸ್ನೆಲ್ಲ ಓದ್ಕೊಳ್ಳಿ, ಕರೆಕ್ಟಾಗಿ ಓದ್ಕೊಂಡ್ಬಿಟ್ಟು ಆನ್ಸರ್ನ ನೋಡ್ಕೊಳ್ಳಿ. ಹಾಗೆ 100°C ತಾಪದಲ್ಲಿ ನೀರಿನ ಭೌತಿಕ ಸ್ಥಿತಿ ಏನಂತ ಕೇಳಿದರೆ, ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಸೊ ಅನಿಲ ಅನ್ನೋದು ಕರೆಕ್ಟ್ ಆಗುತ್ತೆ. ಬಿ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಸೊ ನಾನು ಆನ್ಸರ್ ಎಲ್ಲ ಲಾಸ್ಟಿಗೆ ಡಿಸ್ಕಸ್ ಮಾಡ್ತೀನಿ, ನೀವು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ 2 into 1 1 ಮಾರ್ಕ್ಸಿಂದ 2 ಕ್ವಶನ್ಸ್ನ ಕೊಟ್ಟಿರ್ತಾರೆ, ಒಂದು ವಾಕ್ಯದಲ್ಲಿ ಉತ್ತರಿಸುತ್ತೆ ಅಷ್ಟೇ. ಜವದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಕೇಳಿದರೆ, ಹಾಗೆ ಈ ಫ್ಯಾಕ್ಟೋರಿಯಟ್ ಜೀವಕೋಶಗಳೆಂದರೇನು ಅಂತ ಕೇಳಿದರೆ, ಸೊ ಎರಡೂ ಕೂಡ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಸೊ ಎರಡು ಕ್ವಶನ್ಸ್ನ ವಿಡಿಯೋನ ಪಾಸ್ ಮಾಡಿಕೊಡು ಅಥವಾ ಸ್ಕ್ರೀನ್ಶಾಟ್ನ ತೊಗೊಂಡ್ಬಿಟ್ಟು ನೋಡ್ಕೊಳ್ತಾ ಬನ್ನಿ, ತುಂಬಾ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ 3 into 2 ಅಂದರೆ 2 ಮಾರ್ಕ್ಸಿಂದು 3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ 3 ಕ್ವಶನ್ಸ್ನ ಕೊಟ್ಟಿರ್ತಾರೆ. ಉತ್ಪತನ ಎಂದರೇನು ಅಂತ ಕೇಳಿದರೆ, ಹಾಗೆ ಸೊ ಜೀವಕೋಶ ಅತ್ಯಹತ್ಯ ಚೀಲಗಳೆಂದು ಕರೆಯಲು ಕಾರಣವೇನು ಅಂತ ಕೇಳಿದರೆ, ಸೊ ಹಾಗೆ ಈ ಕೆಳಗಿನ ಗವು ಯಾವ್ಯಾವ ದ್ರವ್ಯಗಳು ಅಂತ ಕೇಳಿದರೆ, ಕುರ್ಚಿ, ಗಾಳಿ, ಪ್ರೀತಿ, ವಾಸನೆ, ದ್ವೇಷ, ಬಾದಾಮಿಗಳು, ಆಲೋಚನೆ, ತಂಪು ಪಾನೀಯ, ಸೌಂದರ್ಯ ವರ್ಧಕ, ವಾಸನೆ. ಸೊ ಎಲ್ಲದೂ ಕೇಳಿದ್ದಾರೆ. ಸೊ ಎಲ್ಲದಕ್ಕೂ ಆನ್ಸರ್ನ ನಾನು ಲಾಸ್ಟಿಗೆ ಡಿಸ್ಕಸ್ ಮಾಡ್ತೀನಿ. 6 ಮಾರ್ಕ್ಸ್ ಏನೋ ಬರುತ್ತೆ. ನೆಕ್ಸ್ಟ್ 2 into 3 ಅಂದರೆ 3 ಮಾರ್ಕ್ಸಿಂದ 2 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಸೊ ಇಲ್ಲಿದೆಯಲ್ಲ, ಸೊ ಇದು ಏಕರೂಪ ಚಲನೆ ಮತ್ತು ಏಕರೂಪವಲ್ಲದ ಚಲನೆಗಳಿಗಿರುವ ವ್ಯತ್ಯಾಸವು ಯಾವ್ಯಾವು ಅಂತ ಕೇಳಿದರೆ, ನೆಕ್ಸ್ಟ್ ಇದು ತುಂಬಾ ಇಂಪಾರ್ಟೆಂಟ್ ಇದೆ ಅಂತಲೇ ಹೇಳ್ಬೋದಾಗಿದೆ. ನೆಕ್ಸ್ಟ್ ಬಾಷ್ಪೀಕರಣದ ಮೇಲೆ ಪ್ರಭಾವ ಬೀರುವ ಅಂಶ ಯಾವ್ಯಾವು ಅಂತ ಕೇಳಿದರೆ, ಸೊ ಇದು ಕೂಡ ಇಂಪಾರ್ಟೆಂಟ್ ಇದೆ. ಸೊ ವಿಡಿಯೋನ ಪಾಸ್ ಮಾಡಿಕೊಂಡು ಅಥವಾ ಸ್ಕ್ರೀನ್ಶಾಟ್ನ ತೊಗೊಂಡು ಎಲ್ಲ ಕ್ವಶನ್ಸ್ನ ಬರೆದಿಟ್ಕೊಂಡ್ಬಿಟ್ಟು ಓದ್ಕೊಳ್ತಾ ಬನ್ನಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಕ್ವಶನ್ಸ್ಗಳು. ಪ್ರಾಣಿ ಜೀವಕೋಶದ ಚಿತ್ರ ಬರೆದು ಭಾಗವನ್ನು ಗುರುತಿಸಿ ಅಂತ ಕೇಳಿದ್ರೆ 4 ಮಾರ್ಕ್ಸ್ ಇದೆ. ಸೊ ಇದಕ್ಕೆ ಎಲ್ಲ ಕ್ವಶನ್ಸ್ಗಳಿಗೂ ಆನ್ಸರ್ನ ಈಗ ಡಿಸ್ಕಸ್ ಮಾಡ್ತಾರೆ. ಆನ್ಸರ್ನ ತಿಳಿಸ್ಕೊಡ್ತಾ ಬರ್ತೀನಿ, ನೋಡ್ತಾ ಇರ್ಬೋದು. ಇದಕ್ಕೆ ಸಿ ಆಪ್ಷನ್ ಕರೆಕ್ಟ್ ಆಗಿದೆ, ಇದಕ್ಕೆ ಬಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ಆನ್ಸರ್ ಎಲ್ಲ ಇಲ್ಲೇ ಇದೆ. ಸೊ ನೋಡ್ಕೊಳ್ಳಿ, ಎಲ್ಲದಕ್ಕೂ ಆನ್ಸರ್ ಇಲ್ಲೇ ಇದೆ. ಸೊ ನೋಡ್ಕೊಳ್ತಾ ಬನ್ನಿ. ಸೊ ವಿಡಿಯೋನ ಪಾಸ್ ಮಾಡಿಕೊಂಡು ಅಥವಾ ಸ್ಕ್ರೀನ್ಶಾಟ್ನ ತೊಗೊಂಡು ನೋಡ್ಕೊಳ್ತಾ ಬನ್ನಿ, ನೋಡ್ಕೋಬೋದಾಗಿದೆ. ಸೊ ಇಲ್ಲೂ ಆನ್ಸರ್ ಇದೆ, ಎಲ್ಲ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. 3 ಕ್ವಶನ್ಸ್ನೇನೋ ಇದುವಲ್ಲ, ಸೊ ಎಲ್ಲ ಕ್ವಶನ್ಗೂ ಆನ್ಸರ್ ಇದೆ ನೋಡ್ಬೋದು. ಹಾಗಂದ್ರೆ ಏನು ಅಂತ ಕೇಳಿದ್ರಲ್ಲ, ಸೊ ಇದಕ್ಕೆ ಆನ್ಸರ್ ಇಲ್ಲಿದೆ. ಸೊ ಇಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ 6th ಒನ್ನಿಗೆ ಇಷ್ಟು ಆನ್ಸರ್ನ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ನೆಕ್ಸ್ಟ್ 7th ಒನ್ನಿಗೆ ಕೆಳಗಿನ ಯಾವ್ಯಾವು ದ್ರವ್ಯಗಳಾಗಿವೆ ಅಂತ ಕೇಳಿದಾರಲ್ಲ, ಸೊ ಅದಕ್ಕೆ ಆನ್ಸರ್ ಇಷ್ಟು ಆನ್ಸರ್ ಈ ಥರ ಬರಿಬೇಕಾಗುತ್ತೆ. ಸೊ ಇಲ್ಲಿದೆಯಲ್ಲ, ಸೊ ಈ ಥರ ಬರೆದ್ರೆ ಆನ್ಸರ್ ಫುಲ್ ಮಾರ್ಕ್ಸ್ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ 2 into 3 ಮಾರ್ಕ್ಸಿಂದು 2 ಕ್ವಶನ್ಸ್ನ ಬರೀಬೇಕಾಗುತ್ತೆ. ಏಕರೂಪ ಚಲನೆ ಏಕರೂಪವಲ್ಲದ ಚಲನೆ ನಡುವಿನ ವ್ಯತ್ಯಾಸವನ್ನು ಬರೀರಿ. ಸೊ ಇಷ್ಟು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ಸೊ ಇಷ್ಟು 2 ಪಾಯಿಂಟ್ಸ್ನ ನೋಡ್ಕೊಳ್ಳಿ. ಸೊ ಏಕರೂಪ ಚಲನೆ ಮತ್ತು ಏಕರೂಪವಲ್ಲದ ಚಲನೆ ಎರಡಕ್ಕೂ ಕರೆಕ್ಟಾಗಿ ಡಿಫ್ರೆನ್ಸ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಪಾಯಿಂಟು ನೆನ್ಪಿಟ್ಕೊಳ್ಳಿ, ಹಾಗೆ ಈ ಒಂದು ಪಾಯಿಂಟು ನೆನ್ಪಿಟ್ಕೊಂಡು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಅನ್ನೋದು ಸಿಗುತ್ತೆ.
ನೆಕ್ಸ್ಟ್ ಇದಕ್ಕೆ ಎಷ್ಟು ಪಾಯಿಂಟ್ಸ್ನ ಕೊಟ್ಟಿದ್ದಾರೆ. ಸೊ ಈ ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ಇದು ಇಷ್ಟು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದು. 3 ಮಾರ್ಕ್ಸ್ ಅನ್ನೋದು ಬರುತ್ತೆ ಇದಿಷ್ಟು ಆನ್ಸರ್ನ ಬರೆದ್ರೆ. ನೆಕ್ಸ್ಟ್ 1 ಇಂಟು 4 ಮಾರ್ಕ್ಸಿಗೆ ಒಂದು ಪ್ರಾಣಿ ಜೀವಕೋಶದ ಚಿತ್ರ ಬರೆದು ಭಾಗವನ್ನು ಗುರುತಿಸಿ. ಇದು ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಇದೊಂದು ಕ್ವಶನ್ನು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲೂ ರಿಪೀಟ್ ಆಗುತ್ತೆ ಈ ಕ್ವಶನ್. FA1ಗೆ ಮಾತ್ರ ಅಲ್ಲದೆ ಆ್ಯನ್ಯುವಲ್ ಎಕ್ಸಾಮ್ಗೂ ರಿಪೀಟ್ ಆಗುತ್ತೆ ಈ ಕ್ವಶನ್ನು. ಸೊ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು. ಸೊ ಈ ಒಂದು ಕ್ವಶನ್ಸ್ನ ಇದೊಂದನ್ನು ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಎಲ್ಲ ಭಾಗಗಳನ್ನು ಕರೆಕ್ಟಾಗಿ ನೋಡ್ಕೊಂಡಿರಿ. ಸೊ 100% ನಿಮ್ಮ ಎಕ್ಸಾಮಿಗೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಐ ಹೋಪ್ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿರುವಂಥ ಕ್ವಶನ್ಸ್ಗಳನ್ನು ಕರೆಕ್ಟಾಗಿ ಓದ್ಕೊಂಡು ಹೋದರೆ ನೀವು ಈಸಿಯಾಗಿ ಪಾಸಿಂಗ್ ಮಾರ್ಕ್ಸ್ನ ತೆಗಿಬೋದು, ಹಾಗೆ ಸ್ಕೋರಿಂಗು ಕೂಡ ಮಾಡ್ಬೋದು ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಇದೇ ರೀತಿಯಾದ ಡೈಲಿ ಒಂದೊಂದು ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. FA1 ಆಗಿರ್ಬೋದು, ಆ್ಯನ್ಯುವಲ್ ಎಕ್ಸಾಮ್ ಆಗಿರ್ಬೋದು. ಸೊ ಎಲ್ಲದ್ರ ಬಗ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಒಂದು ವಿಡಿಯೋದಲ್ಲಿ, ಈ ಒಂದು ಚಾನಲಲ್ಲಿ ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.